ಮತ್ತು ಮಾಡ್ಯೂಲ್ 1ನಲ್ಲಿ 2A ಕ್ವೆಶನ್ ಡಿಸ್ಕಸ್ ದ ಫಂಕ್ಷನ್ಸ್ ಆಫ್ ಈಚ್ ಆಫ್ ದ 5 ಲೇಯರ್ಸ್ ಇನ್ ಬಿಗ್ ಡೇಟಾ ಆರ್ಕಿಟೆಕ್ಚರ್. ಈ ಕ್ವೆಶನ್ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಹೇಳಬೇಕಂತಲೇ ಇಲ್ಲ. ಇದು ಇಂಟರ್ನಲ್ಲಿಂದ ಹಿಡ್ಕೊಂಡು ಎಕ್ಸ್ಟರ್ನಲ್ವರೆಗೆ ಬರ್ಬೋದು. ನನ್ನ ಪ್ರಕಾರ ಇದೊಂದು ಕ್ವೆಶನ್ ಇದ್ದೇ ಇರ್ತದೆ. ಬಟ್ ನಾನು ಯಾವತ್ತ ಆಶ್ವಾಸನೆ ಎಲ್ಲ ಇದು ಮಾಡ್ತಿಲ್ಲ. ನಾನು ಇದು ಕಲಿತಾ ಇದ್ದೇನೆ, ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ನಾನು ಸಹ ಇದರ ಡಯಾಗ್ರಾಮ್ ಮಾಡಿದ್ದೇನೆ. ನಾನೇನು ಪರ್ಫೆಕ್ಟ್ ಅಂತ ಈ ಡಯಾಗ್ರಾಮ್ ಮಾಡಲಿಲ್ಲ, ಇಲ್ಲಿ ಅರ್ಜೆಂಟಲ್ಲಿ ಮಾಡಿದ್ದಾನೆ, ಎಕ್ಸಾಮಿಗೆ ಸ್ವಲ್ಪ ನೀಟ್ ಮಾಡ್ತೇನೆ. ಸೊ ಐ ಥಿಂಕ್ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದು ಬೇಡ, ನಾನು ನೀಟ್ ಡಯಾಗ್ರಾಮನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಈ ಡಯಾಗ್ರಾಮಲ್ಲಿ ನೀವೇನು ಮಾಡಬೇಕಂದ್ರೆ ಇಷ್ಟು ನೆನಪಿಡಿ. ಫಸ್ಟ್ ಲೇಯರ್ಸ್ ಮಾಡಬೇಕು. ಸೊ ಲೆಫ್ಟ್ ಮೋಸ್ಟ್ ಕಾಣ್ತದಲ್ಲ, ಫಸ್ಟ್ ನೀವೇ ಹೇಗೆ ಬಯಾಟ್ ಮಾಡಬೇಕಂದ್ರೆ ಇದು ಲೇಯರ್ 1, ಲೇಯರ್ 2, ಲೇಯರ್ 3, ಲೇಯರ್ 4, ಲೇಯರ್ 5. ಸೊ ನಿಮ್ಮ ತಲೆಯಲ್ಲಿ ಫಸ್ಟ್ ಏನು ಮಾಡಬೇಕಂದ್ರೆ ಲೇಯರ್ 1, ಲೇಯರ್ 2, ಲೇಯರ್ 3, ಲೇಯರ್ 4, ಲೇಯರ್ 5 ಅಷ್ಟು ಬಾಕ್ಸ್ ಬೇಕು. ಮತ್ತು ಎವ್ರಿ ಬಾಕ್ಸ್ ಇದು ರೈಟ್ ಸೈಡ್ ಇಲ್ಲಿ 4 ಬಾಕ್ಸ್ ಬೇಕು, ಇಲ್ಲಿ 4 ಬಾಕ್ಸ್ ಬೇಕು, ಇಲ್ಲಿ 3 ಬಾಕ್ಸ್ ಬೇಕು, ಇಲ್ಲಿ 3 ಬಾಕ್ಸ್ ಬೇಕು, ಇಲ್ಲಿ 3 ಬಾಕ್ಸ್ ಬೇಕು. ಸೊ ಆ ರೀತಿ ನೆನಪು ಮಾಡಿದರೆ ನೀವು ನಂಬರ್ ಆಫ್ ಬಾಕ್ಸಸ್ ಕಮ್ಮಿ ಮಾಡಲ್ಲ, ಮತ್ತು ಎಕ್ಸಾಮಿಗೆ ನಿಮಗೆ ಯಾವುದೋ ಒಂದು ಬಾಕ್ಸ್ ಬಿಟ್ಟೋಯ್ತಂತ ಫೀಲ್ ಆಗಲ್ಲ. ಸೊ ಹೀಗೆ ಮಾಡಿದರೆ ಮತ್ತು ನೀವೇನು ಮಾಡಬೇಕಂದ್ರೆ ಈಗ ನನ್ನ ಅಂಡರ್ಸ್ಟ್ಯಾಂಡಿಂಗ್, ನಾನು ಹೇಗೆ ನೆನಪಿಟ್ಕೊಂಡಿದ್ದೇನೆ ಅದು ಹೇಳ್ತೇನೆ. ಸೊ ಲೇಯರ್ 1ಅಲ್ಲಿ ಐಡೆಂಟಿಫಿಕೇಷನ್ ಆಫ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ಡೇಟಾ. ಸೊ ಬಿಗ್ ಡೇಟಾ ಆರ್ಕಿಟೆಕ್ಚರ್ ಅಂದರೆ ಇದು ಫೈನಲಿ ಬಿಗ್ ಡೇಟಾ ಜೊತೆ ಆಡೋದಲ್ಲ. ಸೊ ಲೇಯರ್ 1ಅಲ್ಲಿ ಐಡೆಂಟಿಫಿಕೇಷನ್ ಆಫ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ಡೇಟಾ. ಸೊ ಇದು ಫಸ್ಟ್ ಬಯಾಟ್ ಮಾಡಿದೆ, ಅಂದರೆ ಗುರ್ತು ಹಿಡಿಯೋದು ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಸೋರ್ಸ್ ಆಫ್ ಡೇಟಾ, ಅಂದರೆ ಡೇಟಾ ಎಲ್ಲಿಂದ ಬರ್ತಾ ಉಂಟಂತ. ನೆಕ್ಸ್ಟ್ ಲೇಯರ್ 2ಅಲ್ಲಿ ಡೇಟಾ ಇಂಜೆಕ್ಷನ್ ಆ್ಯಂಡ್ ಆಕ್ವಿಸಿಷನ್. ಲೇಯರ್ 2ಅಲ್ಲಿ ಏನಾಗ್ತದೆ ಅಂದರೆ ಡೇಟಾ ಇಂಜೆಕ್ಷನ್ ಆ್ಯಂಡ್ ಆಕ್ವಿಸಿಷನ್ ಅಂದರೆ ಡೇಟಾವನ್ನು ಇಂಜೆಕ್ಟ್ ಮಾಡ್ತದೆ. ಅಂದರೆ ಒಂದು ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮಿಂದ ಡೇಟಾನ ತೆಗಿತದಂತ ಅಂದ್ಕೊಳ್ಳಿ. ನಿಮ್ಮದೇನೋ ಕೆಲಸಕ್ಕೆ ಯಾವುದೋ ಒಂದು ಆ್ಯಪಿಗೆ ಇನ್ಸ್ಟಾಗ್ರಾಮಿನ ಡೇಟಾ ಬೇಕು. ಸೊ ಇನ್ಸ್ಟಾಗ್ರಾಮಿಂದ ಡೇಟಾವನ್ನು ಇಂಜೆಕ್ಷನ್ ಮಾಡೋದು, ಮತ್ತು ಆಕ್ವಿಸಿಷನ್ ಅಂದರೆ ಗ್ಯಾದರ್ ಮಾಡೋದು, ಒಟ್ಟು ಮಾಡೋದು. ನಂತರ ಫಸ್ಟ್ ನೀವೇನು ಮಾಡಿದ್ರಿ, ಐಡೆಂಟಿಫಿಕೇಷನ್ ಆಫ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ಡೇಟಾ. ನೆಕ್ಸ್ಟ್ ಏನು ಮಾಡಿದ್ರಿ, ಇಂಜೆಕ್ಷನ್ ಆಫ್ ಡೇಟಾ ಮತ್ತು ಆಕ್ವಿಸಿಷನ್. ಮತ್ತೇನು ಮಾಡಬೇಕು, ಈಗ ನಿಮಗೆ ಡೇಟಾ ಸಿಕ್ತು, ಈಗ ಡೇಟಾನೆಲ್ಲಾದರೂ ಇಡಬೇಕಲ್ಲ. ಸೊ ಡೇಟಾ ಸ್ಟೋರೇಜ್. ಸೊ ಲೇಯರ್ 3ಅಲ್ಲಿ ಡೇಟಾ ಸ್ಟೋರೇಜ್. ಒಮ್ಮೆ ಡೇಟಾ ಸ್ಟೋರ್ ಆದಮೇಲೆ ಮತ್ತೆ ಆ ಡೇಟಾ ಜೊತೆ ಏನು ಮಾಡಬೇಕು, ಡೇಟಾ ಪ್ರಾಸೆಸ್ ಮಾಡಬೇಕು. ಅಂದರೆ ಆ ಡೇಟಾ ಜೊತೆ ಏನಾದರೂ ಮಾಡಬೇಕಲ್ಲ, ಮತ್ತೇನು ಸುಮ್ಮನೆ ನೀವು ಡೇಟಾನ ತೆಗೆದದ್ದು. ಸೊ ಡೇಟಾ ಪ್ರಾಸೆಸ್ ಮಾಡೋದು. ನಂತರ ಒಮ್ಮೆ ಡೇಟಾನ ಪ್ರಾಸೆಸ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಡೇಟಾನು ಕನ್ಸ್ಯೂಮ್ ಮಾಡಬೇಕು. ನಿಮಗೇನು ಕೆಲಸಕ್ಕೆ ನೀವು ಡೇಟಾನ ತೆಗೆದು ಸ್ಟೋರೆಲ್ಲ ಮಾಡಿ ಅಷ್ಟೆಲ್ಲ ಕಷ್ಟಪಟ್ರಿ ನೋಡಿ, ಈಗ ಫೈನಲ್ ನೀವು ಕನ್ಸ್ಯೂಮೇ ಮಾಡದೆ ಮತ್ತೆಂತ ಯೂಸ್. ಸೊ ಲೇಯರ್ 1, ಲೇಯರ್ 2, ಲೇಯರ್ 3, ಲೇಯರ್ 4, ಲೇಯರ್ 5 ಫಸ್ಟ್ ನಾನು ಹೀಗೆ ಬಯಾಟ್ ಮಾಡಿಕೊಂಡೆ. ಫಸ್ಟ್ ನಂಬರ್ ಆಫ್ ಬಾಕ್ಸಸ್ ಬಯಾಟ್ ಮಾಡಿಕೊಂಡೆ, ಮತ್ತು ಲೇಯರ್ 1, ಲೇಯರ್ 2, ಲೇಯರ್ 3, ಲೇಯರ್ 4, ಲೇಯರ್ 5 ಅಂತ ಬಯಾಟ್ ಮಾಡಿದೆ, ಮತ್ತು ಅದರ ಒಳಗೆ ಇದು ಟೆಕ್ಸ್ಟ್ ಬಯಾಟ್ ಮಾಡಿದೆ. ಈಗ ಇಷ್ಟಾಯಿತು, ಮತ್ತು ನಂಬರ್ ಆಫ್ ಬಾಕ್ಸಸ್ ಗೊತ್ತಾಯಿತು. ಯಾವಾಗಲೂ ಈ ಆ್ಯರೋ ಮಾರ್ಕ್ ಒಂದು ಮಿಸ್ ಆಗ್ತದೆ, ಆಯಿತಾ. ನಂದು ಇಂಟರ್ನಲ್ಸ್ ಮಿಸ್ ಆಗಿದೆ ಈ ಆ್ಯರೋ ಮಾರ್ಕ್. ಇದು ಆ್ಯರೋ ಮಾರ್ಕ್ ಒಂದು ನೆನಪಿಡಿ. ಸೊ ಐಡೆಂಟಿಫಿಕೇಷನ್ ಆಫ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ಡೇಟಾದ ಒಳಗಡೆ ನೀವೆಂತ ಬರಿಬೇಕಂದ್ರೆ ಸೋರ್ಸಸ್ ಫಾರ್ ಇಂಜೆಕ್ಷನ್ ಆಫ್ ಡೇಟಾ. ಅಂದರೆ ಸೋರ್ಸಸ್ ಫಾರ್ ಇಂಜೆಕ್ಷನ್ ಆಫ್ ಡೇಟಾ ಅಂದರೆ ಯಾವುದೆಲ್ಲ ಸೋರ್ಸಿಂದ ಡೇಟಾ ಬರ್ತಾ ಉಂಟು. ನೆಕ್ಸ್ಟ್ ಏನು ನೆನಪಿಡಬೇಕಂದ್ರೆ ಪುಷ್ ಆರ್ ಪುಲ್ ಸೋರ್ಸಸ್ ಆಫ್ ಡೇಟಾ. ಪುಷ್ ಆರ್ ಪುಲ್ ಫ್ರಮ್ ಸೋರ್ಸಸ್ ಫಾರ್ ಇಂಜೆಕ್ಷನ್. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೇಗೆ ಇಂಜೆಕ್ಷನ್ ಅಂತ ಉಂಟಲ್ಲ, ಸೊ ಅದನ್ನು ಹೇಗೆ ಇಂಜೆಕ್ಟ್ ಮಾಡೋದು, ಪುಷ್ ಮಾಡೋದು, ಪುಲ್ ಮಾಡೋದು, ಸ್ಟ್ಯಾಕ್ ಸಹ ಅಲ್ಲ ಇದು, ಪುಷ್ ಆ್ಯಂಡ್ ಪಾಪ್ ಅದು. ಬಟ್ ಓಕೆ, ನಾನು ಆ ರೀತಿ ನೆನಪಿಟ್ಕೊಂಡೆ. ನಂತರ ಡೇಟಾ ಟೈಪ್ಸ್ ಫಾರ್ ಡೇಟಾಬೇಸ್ ಫೈಲ್ಸ್, ವೆಬ್ ಆರ್ ಸರ್ವಿಸ್. ನಾನು ಸಮ್ವಾಟ್ ಇದು ಬಯಾಟ್ ಸಹ ಮಾಡಿದ್ದೇನೆ, ಬಟ್ ಸ್ವಲ್ಪ ಅರ್ಥ ಸಹ ಮಾಡ್ಕೊಂಡಿದ್ದೇನೆ. ಸೊ ನೀವು ಹಾಗೆ ನೆನಪಿಡಿ, ಡೇಟಾ ಟೈಪ್ಸ್ ಫಾರ್ ಡೇಟಾ ಫೈಲ್ಸ್, ವೆಬ್ ಆರ್ ಸರ್ವಿಸಸ್. ನೆಕ್ಸ್ಟ್ ಡೇಟಾ ಫಾರ್ಮ್ಯಾಟ್ಸ್. ಸೊ ಬಿಗ್ ಡೇಟಾದಲ್ಲಿ ಯಾವುದೆಲ್ಲ ಫಾರ್ಮ್ಯಾಟ್ಸ್ ಇರ್ತದೆ, ಸ್ಟ್ರಕ್ಚರ್ಡ್, ಸೆಮಿ ಸ್ಟ್ರಕ್ಚರ್ಡ್, ಅನ್ಸ್ಟ್ರಕ್ಚರ್ಡ್. ನಾನು ಅದೇ ಬರೆದು ಹಾಕಿದೆ ಡೇಟಾ ಫಾರ್ಮ್ಯಾಟ್ಸ್ ಅಂತ. ಸೊ ಇದನ್ನು ನೀವು ಎಷ್ಟು ಸತಿ ಓದ್ಕೊಂಡು ರಿಪೀಟ್ ಮಾಡ್ತೀರಿ ಅಷ್ಟು ತಲೆಯಲ್ಲಿ ಕೂತ್ಕೊಳ್ತದೆ. ಈಗ ನಾನು ಸಹ ಇನ್ನೂ ಸಹ ಪರ್ಫೆಕ್ಟ್ ಅಂತ ಹೇಳ್ತಿಲ್ಲ, ನಾನಿದು ರಿಪೀಟ್ ಮಾಡಿ ಈಗ ವೀಡಿಯೋದಲ್ಲಿ ಸಹ ಹೇಳ್ತಿದ್ದೇನೆ. ಸೊ ಎಷ್ಟು ರಿಪೀಟ್ ಮಾಡಿದರೆ ಅಷ್ಟು ಎಕ್ಸಾಮಲ್ಲಿ ನಿಮಗೆ ನೆನಪು ಬರುವ ಚಾನ್ಸ್ ಜಾಸ್ತಿ. ಸೊ ನೆಕ್ಸ್ಟ್ ಒನ್, ಡೇಟಾ ಇಂಜೆಕ್ಷನ್ ಆ್ಯಂಡ್ ಆಕ್ವಿಸಿಷನಲ್ಲಿ ಇಂಜೆಕ್ಷನ್ ಯೂಸಿಂಗ್ ELT. ಈಗ ELT ವರ್ಡ್ ನೆನಪಿಟ್ಕೊಳ್ಬೇಕು, ಇಂಜೆಕ್ಷನ್ ಯೂಸಿಂಗ್ ELTದು ಫುಲ್ ಫಾರ್ಮ್ ಎಕ್ಸ್ಟ್ರಾಕ್ಟ್, ಲೋಡ್ ಆ್ಯಂಡ್ ಟ್ರಾನ್ಸ್ಫಾರ್ಮ್. ಅಂದರೆ ಎಕ್ಸ್ಟ್ರಾಕ್ಟ್ ಅಂದರೆ ಬಿಡಿಸೋದು, ತುಂಬಿಸೋದು ಮತ್ತು ಟ್ರಾನ್ಸ್ಫಾರ್ಮ್ ಮಾಡೋದು. ನಂತರ ಡೇಟಾ ಸಿಮ್ಯಾಂಟಿಕ್ಸ್ ಸಚ್ ಆಸ್ ರೀಪ್ಲೇಸ್, ಅಪೆಂಡ್, ಆಗ್ರಿಗೇಟ್, ಕಾಂಪ್ಯಾಕ್ಟ್ ಆ್ಯಂಡ್ ಫ್ಯೂಸ್. ಸೊ
ಆ್ಯಕ್ಚುಲಿ ನಾನು ಇದು ಹಾಗೇ ಬಯಾಟ್ ಮಾಡಿದ್ದೇನೆ, ಡೇಟಾ ಸಿಮ್ಯಾಂಟಿಕ್ಸ್ ಅಂತ. ನಂತರ ಪ್ರೀ ಪ್ರೊಸೆಸಿಂಗ್ ವ್ಯಾಲಿಡೇಷನ್, ಟ್ರಾನ್ಸ್ಫಾರ್ಮೇಷನ್ ಆರ್ ಟ್ರಾನ್ಸ್ಕೋಡಿಂಗ್ ರಿಕ್ವೈರ್ಮೆಂಟ್. ಸೊ ಪ್ರೀ ಪ್ರೊಸೆಸಿಂಗ್ ಅಂದರೆ ಡೇಟಾ ಇಂಜೆಕ್ಷನ್ ಆ್ಯಂಡ್ ಆ್ಯಕ್ವಿಸಿಷನಲ್ಲಿ ನೆಕ್ಸ್ಟ್ ಸ್ಟೆಪ್ ಡೇಟಾ ಸ್ಟೋರೇಜ್ ಅಲ್ಲ. ಡೇಟಾ ಸ್ಟೋರೇಜ್ ಆಗಬೇಕಾದ್ರೆ ಸ್ವಲ್ಪ ಪ್ರೀ ಪ್ರೊಸೆಸ್ ಆಗಬೇಕು. ಅಂದರೆ ಡೇಟಾ ಪ್ರೊಸೆಸಿಂಗ್ ಇಲ್ಲೇ ಆಗ್ಬೋದು, ಬಟ್ ಸ್ವಲ್ಪ ಆದರೂ ಏನಾದರೂ ಆಗಬೇಕಲ್ಲ, ಒಟ್ಟಾರೆ ತುಂಬಿಸೋದಲ್ಲ ಅಲ್ಲ. ಸೊ ಪ್ರೀ ಪ್ರೊಸೆಸಿಂಗ್ ಅದರಲ್ಲಿ ಸ್ವಲ್ಪ ವ್ಯಾಲಿಡೇಷನ್ ಅದೆಲ್ಲ ಇರ್ತದೆ. ನಂತರ ಇಂಜೆಕ್ಷನ್ ಆಫ್ ಡೇಟಾ ಫ್ರಮ್ ಸೋರ್ಸಸ್ ಇನ್ ಬ್ಯಾಚಸ್ ಆರ್ ರಿಯಲ್ ಟೈಮ್. ನಂತರ ಇಲ್ಲಿ ಡೇಟಾ ಇಂಜೆಕ್ಷನ್ ಅಲ್ಲ, ಸೊ ಇಲ್ಲಿ ಸಹ ಇಂಜೆಕ್ಷನ್ ಇದೆ ವರ್ಡ್ ಬಂದಿದೆ, ಇಂಜೆಕ್ಷನ್ ಆಫ್ ಡೇಟಾ ಫ್ರಮ್ ರಿಯಲ್ ಟೈಮ್ ಅಂತೆ. ಅದರ ನೆಕ್ಸ್ಟ್ ಡೇಟಾ ಸ್ಟೋರೇಜನ್ನು ಫೋಕಸ್ ಮಾಡಿ. ಡೇಟಾ ಸ್ಟೋರೇಜಲ್ಲಿ ಫಸ್ಟ್ ಬಾಕ್ಸ್ ನೋಡಿ, ಇಲ್ಲಿವರೆಗೆ 4 ಬಾಕ್ಸ್ ಇತ್ತು, ಇಲ್ಲಿಂದ 3 ಬಾಕ್ಸ್ ಸ್ಟಾರ್ಟ್ ಆಗ್ತದೆ. ಇದು ಸ್ವಲ್ಪ ವಿಚಿತ್ರ ಬಾಕ್ಸ್, ಇದು ಎಲ್ಲ ನಾರ್ಮಲ್ 3 ಬಾಕ್ಸ್. ಸೊ ಕನ್ಸಿಡ್ರೇಷನ್ ಆಫ್ ಟೈಪ್ಸ್, ಹಿಸ್ಟಾರಿಕಲ್ ಆರ್ ಇಂಕ್ರಿಮೆಂಟಲ್, ಫಾರ್ಮ್ಯಾಟ್ಸ್, ಕಂಪ್ರೆಷನ್, ಫ್ರೀಕ್ವೆನ್ಸಿ, ಪ್ಯಾಟರ್ನ್ಸ್, ಇದು ನಾನು ಆಗಿನೇ ಬಯಾಟ್ ಮಾಡಿದ್ದೇನೆ. ನೆಕ್ಸ್ಟ್ ಹಡೂಪ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮ್, HDFS. ಸೊ ಹಡೂಪ್ ಡಿಸ್ಟ್ರಿಬ್ಯೂಟೆಡ್ ಫೈಲ್ ಸಿಸ್ಟಮಲ್ಲಿ ಏನೆಲ್ಲ ಇರ್ತದೆ, ಸ್ಕೇಲಿಂಗ್, ಸೆಲ್ಫ್ ಮ್ಯಾನೇಜಿಂಗ್, ಸೆಲ್ಫ್ ಹೀಲಿಂಗ್, ಸ್ಪಾರ್ಕ್, ಮೆಸಾಸ್. ನಂತರ NoSQL ಡೇಟಾ ಸ್ಟೋರ್. ಅದರಲ್ಲಿ NoSQL ನೀವು ಜಾಸ್ತಿ ಮಾಡ್ಯೂಲ್ ಮಾಡ್ತಾ ಮಾಡ್ತಾ ನಿಮಗೆ ಅರ್ಥ ಆಗ್ತದೆ. NoSQL ಅಂತ ಒಂದು ಕಾನ್ಸೆಪ್ಟ್ ಬರ್ತದೆ, ಅಂದರೆ ನೋ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್, ನಾಟ್ ಎ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್. ಸೊ ಇದರಲ್ಲಿ ಏನೆಲ್ಲ ಇರ್ತದೆ, MongoDB, ಕಸಾಂಡ್ರಾ ಅದೆಲ್ಲ. ನಂತರ ಡೇಟಾ ಪ್ರೊಸೆಸಿಂಗ್, ಇಲ್ಲಿವರೆಗೆ ನೀವು ಡೇಟಾ ಸ್ಟೋರ್ ಮಾಡಿದಿರಿ, ಅದರ ನೆಕ್ಸ್ಟ್ ಡೇಟಾವನ್ನು ಸ್ಟೋರ್ ಮಾಡಿದ ಡೇಟಾನ ಏನು ಮಾಡಬೇಕಂತ. ಸೊ ಡೇಟಾ ಪ್ರೊಸೆಸಿಂಗಲ್ಲಿ ಪ್ರೊಸೆಸಿಂಗ್ ಟೆಕ್ನಾಲಜಿ, ಪ್ರೊಸೆಸ್ ಮಾಡಲಿಕ್ಕೆ ಮ್ಯಾಪ್ ರೆಡ್ಯೂಸ್. ಇದು ಸಹ ನಿಮಗೆ ಮುಂದೆ ಮುಂದೆ ಹೋದ ಥರ ಅರ್ಥ ಆಗ್ತದೆ. ಮ್ಯಾಪ್ ರೆಡ್ಯೂಸ್ ಅಂತ ಏನೋ ಒಂದು ಉಂಟು, ಅದು ಏನು ಮಾಡ್ತದೆ ಅಂದರೆ ಮ್ಯಾಪ್ ಮಾಡಿ ರೆಡ್ಯೂಸ್ ಮಾಡಿ ಕೀ ವ್ಯಾಲ್ಯೂ ಪೇರ್ ಅದೆಲ್ಲ ನಿಮಗೆ ಮುಂದೆ ಅರ್ಥ ಆಗ್ತದೆ. ನೀವು ಆ್ಯಕ್ಚುಲಿ ಈ ಡಯಾಗ್ರಾಮ್ ಮತ್ತೆ ಸಹ ಕಲಿಬೋದು, ಯಾಕೆಂದರೆ ಇದ್ರದ್ದು ತುಂಬ ಇಂಟರ್ನಲ್ ಕಾನ್ಸೆಪ್ಟ್ಸ್ ಲೈಕ್ ಮ್ಯಾಪ್ ರೆಡ್ಯೂಸ್ ಇರ್ಬೋದು, ಅಥವಾ ಪ್ರೊಸೆಸಿಂಗ್, ಅಥವಾ ELT ಇರ್ಬೋದು, ಇದೆಲ್ಲ ಮುಂದೆ ತುಂಬ ಡಿಸ್ಕಸ್ ಆಗಿದೆ. ಅಲ್ಲಿ ನೀವು ಅರ್ಥ ಮಾಡಿಕೊಂಡ್ರೆ ಇದು ಈಸಿ ಆಗ್ತದೆ. ನಾನೆಂಥ ಮಿಸ್ಟೇಕ್ ಮಾಡಿದೆ ಅಂದರೆ ಇದು ಫಸ್ಟ್ ಬಯಾಟ್ ಮಾಡಿದೆ, ನಂತರ ಅದು ಕಲಿಯುವಾಗ ನಾನು ಪುನಃ ಇಲ್ಲಿ ಹಿಂದೆ ಬಂದು ನೋಡಿಕೊಂಡು ಓಕೆ ಅದು ಇದರ ಮೀನಿಂಗ್ ಅದಲ್ಲ ಅಂತ. ಸೊ ನೀವು ಇದು ಲಾಸ್ಟಿಗೆ ಕಲಿಬೋದು, ನೀವು ಇನ್ನೂ ಸಹ ಕಲ್ತಿರಲಿಲ್ಲ. ಬಟ್ ನಾನೆಂತ ತಿಳ್ಕೊಳ್ಳೋದಂದರೆ, ನೀವು ಈ ವಿಡಿಯೋ ನೋಡ್ತಿದ್ದೀನಿ ಅಂದರೆ ನೀವು ಇದು ಓದೇ ಆಗಿದೆ ಆಲ್ರೆಡಿ. ಮತ್ತು ಇದಾಯ್ತಲ್ಲ, ಮತ್ತು ಪ್ರೊಸೆಸಿಂಗ್ ಇನ್ ರಿಯಲ್ ಟೈಮ್ ಸ್ಕೆಡ್ಯೂಲ್, ಇದು ಸಹ ಬಯಾಟ್ ಮಾಡಿದೆ. ಸಿಂಕ್ರೋನಸ್ ಆ್ಯಂಡ್ ಸಿಂಕ್ರೋನಸ್ ಪ್ರೊಸೆಸಿಂಗ್ ಅಂದರೆ ಪ್ಯಾರಲಲಿ, ಸಿಂಕ್ರೋನಸ್ ಗೊತ್ತಲ್ಲ. ಮತ್ತು ಡೇಟಾ ಕನ್ಸಂಪ್ಷನ್, ಡೇಟಾವನ್ನು ಇಷ್ಟೆಲ್ಲ ಡೇಟಾ ಪ್ರೊಸೆಸಿಂಗ್ ಎಲ್ಲ ಮಾಡಿ ಈಗ ಲಾಸ್ಟಿಗೆ ಎಂತ ಮಾಡೋದು. ಸೊ ಎಕ್ಸ್ಪೋರ್ಟ್ ಮಾಡೋದಾ, ಡೇಟಾ ಸೆಟ್ ಯೂಸಿಂಗ್ BPS, BIS, ಅನಾಲಿಟಿಕ್ಸ್ ನೋಡೋದು. ಸೊ ನಾನು ಇದು ಕೆಲವು ಅರ್ಥ ಮಾಡಿಕೊಂಡೆ, ಕೆಲವು ಬಯಾಟ್ ಮಾಡಿದೆ, ಆ ರೀತಿ ನೆನಪನ್ನು ಇಟ್ಕೊಂಡೆ. ಸೊ ಇಷ್ಟು ಬರೆದ್ರೆ ಆಗಲ್ಲ, ಇಲ್ಲಿ ನೀವು ಎಲ್ಲ ಲೇಯರಲ್ಲಿ ಏನು ಮಾಡಿದ್ದೀರಿ ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ, ಯಾವ ಲೇಯರಲ್ಲಿ ಏನಾಗ್ತಾ ಉಂಟಂತ ಎಕ್ಸ್ಪ್ಲೇನ್ ಮಾಡಿ. ಸೊ ಇಷ್ಟು ಮಾಡಿದರೆ ನಿಮಗೆ 10 ಮಾರ್ಕ್ಸ್ ನಿಮ್ಮದು ಮಾಡ್ಕೊಳ್ಳಿ. ಸೊ ನಿಮ್ಮದು 2A ಕ್ವೆಶನ್ ಆಯಿತು. ನೆಕ್ಸ್ಟ್ ಇಲಿಸ್ಟ್ರೇಟ್ ದ ವೇರಿಯಸ್ ಫೇಸಸ್ ಇನ್ವಾಲ್ವ್ಡ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್ ವಿತ್ ನೀಟ್ ಡಯಾಗ್ರಾಮ್. ಇದು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡುವ.